ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ನೋಡ್ತಿದ್ದೀರಾ, ಇದು ಜಲ್ಲಿ ಮೆಟ್ಲಿಂಗ್ ರೋಡು. ಇದು 25 ಅಡಿ ಗೌರ್ಮೆಂಟ್ ಆಕಾಶ ರೋಡು. ನೋಡಿ, ಅದೇ ನಿಮಗೆ ಅಲ್ಲಿ ಗಾಡಿ ಓಡಾಡ್ತಿದೆಯಲ್ಲ, ಅದೇ ಬಂದು ನಿಮಗೆ ಸ್ಟೇಟ್ ಹೈವೇ. ಅದು ಕಾಣಿಸ್ತಿದೆಯಾ? ಗಾಡಿ ಓಡಾಡ್ತೀವಲ್ಲ, ಅದೇ ಸ್ಟೇಟ್ ಹೈವೇ. ನೋಡಿ, ಕಬ್ಬಿನ ಲಾರಿ ಹೋಯ್ತಲ್ಲ, ಅದು ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇಯಿಂದ ನಿಮಗೆ ಮಳವಳ್ಳಿ ಮತ್ತು ಮದ್ದೂರು ಸ್ಟೇಟ್ ಹೈವೇ. ಅಲ್ಲಿಂದ ನಿಮಗೆ ಕರೆಕ್ಟಾಗಿ ಒಂದು 400 ಅಡಿ ಅಷ್ಟೇ ಈ ಜಾಗಕ್ಕೆ. ಇದು ಬಂದು ನಿಮಗೆ 4 ಎಕರೆ ಜಾಗ, ಅರ್ಧ ಎಕರೆ ಖರಾಬಿದೆ. ಮದ್ದೂರಿಗೆ ಇಲ್ಲಿಂದ ಬರೀ 5 ಕಿಲೋಮೀಟ್ರು. ಈ ಜಾಗದಿಂದ ಬೆಂಗಳೂರು ಮೈಸೂರು ರೋಡ್ಗೂ 5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಕೆಂಗೇರಿಯಿಂದ ಈ ಜಾಗಕ್ಕೆ 75 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ ನಿಮಗೆ ಹತ್ತತ್ರ 200 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ವಿಡ್ತ್ ಜಾಸ್ತಿ ಬರುತ್ತೆ. 200ರಿಂದ 300 ಅಡಿ ರೋಡ್ ವಿಡ್ತ್ ಬರುತ್ತೆ. ನೋಡಿ, ಫುಲ್ಲು ಪ್ಲೈನ್ ಲ್ಯಾಂಡ್ ಇದು. ಇಲ್ಲಿಂದ ನಿಮಗೆ ಆ ನೀಲಗಿರಿ ಮರದವರೆಗೂ, ಆ ನೀಲಗಿರಿ ಮರ ಏನಿದೆ ಅಲ್ಲಿವರೆಗೂ ನಿಮಗೆ ಅಗಲ ಬರುತ್ತೆ. ಮತ್ತು ಇದೇನಂದರೆ ಜಾಸ್ತಿ ನಿಮಗೆ ರೋಡ್ ಫೇಸ್ ಉದ್ದ ಜಾಸ್ತಿ ಬರುತ್ತೆ. ನೋಡಿ, ಹಿಂಗೆ ಅಗಲ ಜಾಸ್ತಿ ಬರುತ್ತೆ, ಹಿಂಗೆ ಉದ್ದ ಕಮ್ಮಿ. ಜಾಸ್ತಿ ರೋಡ್ ಫೇಸ್ಗಿದೆ ಈ ಜಾಗ. ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗೆಲ್ಲ ಕಾಯ್ಬಿಟ್ಟಿದೆ. ನೋಡಿ, ನಿಮಗೆ ಆ ತೆಂಗಿನ ಮರದಿಂದ, ನೋಡಿ ಆ ತೆಂಗಿನ ಮರದಿಂದ ನಿಮಗೆ ಆ ಶೀಟ್ ಇದೆಯಲ್ಲ, ನೋಡಿ ಆ ಶೀಟ್ ಮನೆ ಅಲ್ಲಿವರೆಗೂ ನಿಮಗೆ ಅಗಲ ಜಾಸ್ತಿ ಬರುತ್ತೆ. ಅಗಲನೇ ನಿಮಗೆ ಜಾಸ್ತಿ ಉದ್ದ ಬರುತ್ತೆ, ಅಗಲ ಜಾಸ್ತಿ ಇದೆ. ನೋಡಿ, ಆ ಶೀಟ್ ಏನಿದೆ, ಆ ಶೀಟ್ ಮನೆ ಅಲ್ಲಿವರೆಗೂ ನಿಮಗೆ ಇದು ತುಂಬ ಅಗಲ ಬರುತ್ತೆ, ಉದ್ದ ಕಮ್ಮಿ. ನೋಡಿ, ಹಿಂಗೆ ಲೆಂತ್ ಕಮ್ಮಿ. ಅದೇ ಮರ ಅದೇನಿದೆ ಅದೇ ಉದ್ದ, ಅಗಲ ಜಾಸ್ತಿ ಬರುತ್ತೆ. ನಿಮ್ಗೆ ರೋಡ್ ಬಿಡ್ತು ಜಾಸ್ತಿ ಬರುತ್ತೆ. 400ರಿಂದ 500 ಅಡಿ ರೋಡ್ಗೆ ಬರುತ್ತೆ ಇದು ಈ ಜಾಗ. ನೋಡಿ, ಆ ಮರದವರೆಗೂ ನಿಮಗೆ ರೋಡ್ ಬಿಡ್ತು ಬರುತ್ತೆ, ಜಾಸ್ತಿ ಬರುತ್ತೆ. ಹತ್ತತ್ರ 400ರಿಂದ 500 ಅಡಿ ರೋಡ್ ಬಿಡ್ತು ಬರುತ್ತೆ. ಇದು ಫುಲ್ಲು ಪ್ಲೈನ್ ಲ್ಯಾಂಡು. ನೋಡಿ, ನಿಮ್ಗೆ ಅಕ್ಕಪಕ್ಕ ಎಲ್ಲ ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಈ ರೋಡ್ ಏನು ಹೊಂದ್ಕೊಂಡಿದೆ ಫುಲ್ಲು ಲೈಟ್ ಕಂಬನೇ ಇದೆ. ನಿಮಗೆ ವಿದ್ಯುತ್ತು ಎಲ್ಲ ಆಲ್ರೆಡಿ ವಿದ್ಯುತ್ ಕಂಬಗಳೆಲ್ಲ ಇದೆ. ನೀವು ಆರಾಮ ಮುಂದಿನ ದಿನದಲ್ಲಿ ಬೇಕಾದ್ರೂ ನೀವು ಇದನ್ನ ಲೇಔಟ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಒಳ್ಳೆ ಏನು ಬೇಕಾದ್ರೂ ಒಂದು ಫ್ಯಾಕ್ಟ್ರಿನೋ ಅಥವಾ ಗೋಡನೋ ಏನು ಬೇಕಾದ್ರೂ ಮಾಡ್ಕೋಬೋದು. ಏನಕ್ಕಂದರೆ ಮಳವಳ್ಳಿ ಮತ್ತು ಮದ್ದೂರು ರೋಡ್ಗೆ ಬರೀ ಇಲ್ಲಿಂದ 400 ಅಡಿ ಇರೋದಷ್ಟೇ ಈ ಜಾಗದಿಂದ. ಮತ್ತು ಮದ್ದೂರಿಗೆ ಇಲ್ಲಿಂದ 5 ಕಿಲೋಮೀಟ್ರು. ಬೆಂಗಳೂರು ಮೈಸೂರು ರೋಡ್ಗೂ 5 ಕಿಲೋಮೀಟ್ರು. 5 ಕಿಲೋಮೀಟ್ರಿಂದ ಮುಂದಿನ ದಿನದಲ್ಲಿ ಬೇಕಾದ್ರೆ ನೀವು ಲೇಔಟ್ ಮಾಡ್ಕೋಬೋದು. ಇಲ್ಲ ಒಂದು 5 ಗುಂಟೆ ಫಾರಮ್ ಲ್ಯಾಂಡ್ ಮಾಡ್ತೀನಿ ಅಂದರೆ ಇಂಥ ಒಳ್ಳೆ ಜಾಗ ಇದು. ತುಂಬಾ ಚೆನ್ನಾಗಿದೆ ಜಾಗ ಇದು. ಯಾರಾದರೂ ಫಾರಮ್ ಲ್ಯಾಂಡ್ ಮಾಡ್ತೀನಿ ಅನ್ನೋರಿಗೆ ಈ ಜಾಗ ತುಂಬ ಅಗಲವಾಗಿ, ಸ್ಕ್ವೇರ್ ಆಗಿ, ಬಾಕ್ಸ್ ಶೇಪಲ್ಲಿ ಬರುತ್ತೆ. ಮತ್ತು ನಿಮ್ಗೆ ಎರಡೂ ಕಡೆ ರೋಡ್ ಬರುತ್ತೆ ಈ ಜಾಗಕ್ಕೆ. ನೋಡಿ, ಎಷ್ಟು ಅಗಲ ಇದೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 4.5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ನಿಮಗೆ ಒಬ್ಬರೇ ಓನರು, ಜನರಲ್ ಪ್ರಾಪರ್ಟಿ ಇದು, ಗೌಡ್ರದ್ದು. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ ಇದು. ಅಪ್ ಟು ಡೇಟ್ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಓನರು. ಮತ್ತು ನಿಮಗೆ ನೀರಾವರಿಗಂತೂ ಏನೂ ತೊಂದರೆ ಇಲ್ಲ. ತುಂಬಾ ಒಳ್ಳೆ ಜಾಗ ಇದು. ಆಲ್ಮೋಸ್ಟ್ ನಿಮಗೆ ಕೆನಾಲ್ ನೀರು ಈ ಜಾಗಕ್ಕೆ ಸಿಗುತ್ತೆ. ಇದೆಲ್ಲ ಪಕ್ಕ ಎಲ್ಲ ಕಾಲುವೆ ಇದೆ. ನೋಡಿ, ಕಾಲುವೆಗಳಿದು. ಈ ಜಮೀನು ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ರೋಡ್ ಇದೆ. ನೋಡಿ, ಪಕ್ಕದಲ್ಲೆಲ್ಲ ಇಟ್ಕೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಬಂದು ನಿಮಗೆ ನಾರ್ತ್ ಫೇಸಿಂಗ್ ರೋಡು ಮತ್ತು ವೆಸ್ಟ್ ಫೇಸಿಂಗ್ ರೋಡು. ಈ ಜಮೀನಿಗೆ ನಿಮಗೆ ಎರಡೂ ಕಡೆ ರೋಡ್ ವಿಡ್ತ್ ಬರುತ್ತೆ. ನೋಡಿ, ಇಲ್ಲೆಲ್ಲ 4 ರೋಡ್ ಇದೆ ಪಕ್ಕದಲ್ಲೇ. ಇಟ್ಕೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ, ನಿಮಗೆ ಎರಡೂ ಕಡೆ ರೋಡ್ ಫೇಸ್ ಬರುತ್ತೆ. ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ರೋಡ್ ಬಿಡ್ತಾ ಬರುತ್ತೆ. ಏನು ಜಾಗ ಇದೆ ಫುಲ್ಲು ರೋಡ್ ಬಿಡ್ತಾ ಬರುತ್ತೆ ನಿಮಗೆ. ಕೆಲವ್ರು ಬೇಕಂದರೆ ಫಾರಮ್ ಲ್ಯಾಂಡ್ ಮಾಡಲ್ಲ, ಬರೀ ಫಾರಮ್ ಹೌಸೇ ಮಾಡ್ಕೋತೀನಿ ಅನ್ನೋರಿಗೆ
ಅದಕ್ಕೂ ಕೂಡ ಇದು ಒಳ್ಳೆ ಜಾಗ, ತುಂಬಾ ಚೆನ್ನಾಗಿದೆ. ಭೂಮಿ ಕೂಡ ಚೆನ್ನಾಗಿದೆ, ನಿಮಗೆ ಒಳ್ಳೆ ಮಣ್ಣಿದು, ಕೆಂಪು ಮಿಶ್ರಿತ ಮಣ್ಣು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಜಾಗ ಇದು. ಮತ್ತು ನಿಮ್ಗೆ ಆರಾಮಾಗಿ ನೀವು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅನ್ನೋರಿಗೆ 4 ಎಕರೆ 5 ಎಕರೆ ನೋಡ್ತಾ ಇರೋರಿಗೆ ಈ 4.5 ಎಕರೆ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೀವು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾಕೆಂದರೆ ಮಳವಳ್ಳಿ ಮತ್ತು ಮದ್ದೂರು ಬರೀ 400 ಅಡಿ ಅಷ್ಟೇ ಇರೋದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.